ರೇಣುಕಾಸ್ವಾಮಿ ತಾಯಿ ವಿಚಾರಣೆ ಬಳಿಕ ಪಾಟಿ ಸವಾಲ್ ಕೂಡ ಹಾಕಲಾಯಿತು. ರೇಣುಕಾಸ್ವಾಮಿ ತಾಯಿ ರತ್ನ ಪ್ರಭಾರ ಪಾಟಿ ಸವಾಲ್ ನಡೆಯಿತು. 1.5 ಗಂಟೆಗಳ ಕಾಲ ನಡೆದಿದೆ ಪಾಟಿ ಸವಾಲು. ರತ್ನ ಪ್ರಭಾಗೆ ಸಾಲು ಸಾಲು ಪ್ರಶ್ನೆಯನ್ನು ಕೇಳಿದ್ದಾರೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು. A1 ಪವಿತ್ರ ಗೌಡ ಪರ ವಕೀಲರು ಬಾಲನ್ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದಾರಂತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಗೆ ಪವಿತ್ರ ಅವರು ಕೂಡ ವಿಚಾರಣೆಯನ್ನು ವೀಕ್ಷಣೆ ಮಾಡಿದ್ದಾರೆ. ತದೇ ಖಚಿತದಿಂದ ಪಾಟಿ ಸವಾಲನ್ನು ಅಬ್ಸರ್ವ್ ಮಾಡಿದ್ದಾರೆ. ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. A1 ಪವಿತ್ರ ಗೌಡ ಮತ್ತು ಗ್ಯಾಂಗು ತಮ್ಮ ಪರ ವಕೀಲರ ಒಂದು ಪಾಟಿ ಸವಾಲನ್ನು ವೀಕ್ಷಣೆ ಮಾಡಿದಾರಂತೆ. ಅದು ಗಲ್ಲದ ಮೇಲೆ ಬೆರಳನ್ನು ಇಟ್ಕೊಂಡು ಭಾಳ ಸೀರಿಯಸ್ ಆಗಿ ಏನಾಗುತ್ತೆ ಏನಿಲ್ಲ, ಎದೆ ಬಡಿತ ಹಾಗೆ ಹೆಚ್ಚಾಗ್ತಾನೆ ಇತ್ತದು. ಪಾಟಿ ಸವಾಲ್ ಅಂತ ಹೇಳಿದ್ರೆ ನೋಡಿ, ಪೊಲೀಸರ ವಿಚಾರಣೆ ವೇಳೆ ಈ ಸಾಕ್ಷಿಗಳು ಏನು ಹೇಳಿರ್ತಾರೋ ಆ ಹೇಳಿಕೆಗೂ ಮತ್ತು ಕೋರ್ಟ್ನಲ್ಲಿ ಕೊಡುವಂಥ ಹೇಳಿಕೆ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಆಗ ಪಾಟಿ ಸವಾಲನ್ನು ಹಾಕ್ತಾರೆ. ಹಾಗಾದರೆ ಕಟಕಟೆಯಲ್ಲಿ ರೇಣುಕಾಸ್ವಾಮಿಯವರ ತಾಯಿಯ ವಿಚಾರಣೆ ಹೇಗೆಲ್ಲ ಆಯಿತು ಅಂತ ನೋಡ್ತಾ ಹೋಗೋದಾದರೆ ಬಾಲನ್ ಕೇಳ್ತಾರೆ ಪ್ರಶ್ನೆಗಳನ್ನು. ಮಗ ನಾಪತ್ತೆ ಆಗೋದಕ್ಕೂ ಮುನ್ನ ಆತ ನಿಮ್ಮನ್ನು ಸಂಪರ್ಕ ಮಾಡಿದ್ನ? ರತ್ನಪ್ರಭಾ ಅವರು ಹೌದು ಅಂತ ಹೇಳ್ತಾರೆ. ಆಮೇಲೆ ಮನೆಗೆ ಊಟಕ್ಕೆ ಬಂದಿದ್ನಾ? ಇಲ್ಲ ಬರೋದಿನ ಅಂತ ಫೋನ್ ಮಾಡಿದ್ದ. 4 ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗೋದಾಗಿ ನಿಮ್ಗೆ ಹೇಳಿದ್ನಾ? ರತ್ನಪ್ರಭಾ ಇಲ್ಲ, ಪೊಲೀಸರಿಗೆ ನಾನು ಹಾಗೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಇಲ್ಲ, ನೀವು ಅದೇ ರೀತಿ ಹೇಳಿದ್ರಿ ಅವತ್ತು ಅಂತ ಇವರು ಪ್ರಶ್ನೆ ಮಾಡ್ತಾರೆ. ಯಾವ ದಿನ ಯಾವ ಗಳಿಗೆಯಲ್ಲಿ ಹೋಗಿದ್ದ? ಮಗನ ಕಡೆಯ ಫೋನ್ ಕಾಲ್ ಬಗ್ಗೆ ಪೊಲೀಸರಿಗೆ ಏನಾದರೂ ನೀವು ಪರಿಶೀಲಿಸಿದ್ರಾ? ಇಲ್ಲ, ಪೊಲೀಸರು ಕೇಳಿದ್ರು ಅಷ್ಟೇ, ನನ್ನ ಫೋನ್ ಏನೂ ಕೂಡ ಅವರು ಚೆಕ್ ಮಾಡಿರಲಿಲ್ಲ. ನಿಮ್ಮ ಪತಿ ಸೊಸೆ ಅವರು ಪ್ರತ್ಯೇಕ ಫೋನ್ಗಳನ್ನು ಏನಾದರೂ ಬಳಸ್ತಾರಾ ಸಪ್ರೇಟಾಗಿ? ಹೌದು, ಅವರಿಬ್ಬರ ಹತ್ರ ಕೂಡ ಮೊಬೈಲ್ ಇದೆ, ಅವರು ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಫೋನ್ ಯಾವ ಕಂಪ್ನಿದ್ದು, ಯಾವ ನೆಟ್ವರ್ಕ್ ಸೇವೆ ಇದೆ ಅಂದರೆ ಯಾವ ಸಿಮ್ಮು, ಯಾವ ಕಂಪ್ನಿ ಮೊಬೈಲು? ಅದೇ ನಂಗೆ ಗೊತ್ತಿಲ್ಲ ಸ್ವಾಮಿ, ಕೇವಲ ಮೊಬೈಲ್ ಬಳಸ್ತೇನೆ ಅಷ್ಟೇ. ಇನ್ನು ಮಗ ನಾಪತ್ತೆ ಆಗುವ ದಿನ ಯೂನಿಫಾರ್ಮ್ ಹಾಕ್ಕೊಂಡು ಏನಾದರೂ ಹೋಗಿದ್ನ ಫಾರ್ಮಸಿಗೆ? ಪ್ರತಿದಿನ ಅವರು ಯೂನಿಫಾರ್ಮ್ ಹಾಕ್ತಾಯಿದ್ರು, ಶನಿವಾರ ಹಾಕಿರಲಿಲ್ಲ. ನಿಮ್ಮ ಮಗ ಚಿತ್ರದುರ್ಗದ ಬಾಲಾಜಿ ಬಾರ್ಗೆ ಪದೇ ಪದೇ ಹೋಗ್ತಾ ಇದ್ರಾ? ಮಗ ಬಾರ್ಗೆ ಯಾವತ್ತೂ ಹೋಗಲ್ಲ. ನಾಪತ್ತೆ ದಿನದ ಹೋಗಿದ್ನ ಗೊತ್ತಿಲ್ಲ. ಮಗ ನಾಪತ್ತೆ ಆಗೋದಕ್ಕೂ ಮುನ್ನ ಆತ ನಿಮ್ಮನ್ನು ಏನಾದರೂ ಸಂಪರ್ಕ ಮಾಡಿದ್ನ? ಹೌದು, ಮನೆಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ದ. 4 ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗೋದಾಗಿ ನಿಮಗೇನಾದರೂ ಹೇಳಿದ್ನಾ? ಇಲ್ಲ, ಪೊಲೀಸರಿಗೆ ನಾನಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಅವರ ತಾಯಿ ರತ್ನಪ್ರಭಾ ಅವರು ಹೇಳಿದ್ದಾರೆ.